ಆ ಶೆಡ್ ಕಟ್ಟಿರೋದು ಅವರು ಲೈಟ್ ಬಿಲ್ ಕಟ್ಟಲ್ಲ ಅವರು ನಂದು ಅಂತ ಬರೀ ದಾಖಲಾತಿ ಕೊಟ್ಟಿದ್ದಾರೆ ನೀವು ಹೇಗೆ ನೀವು ಕಾಂಪೌಂಡ್ ನೀವು ಕಾಂಪೌಂಡ್ ಪೇಪರ್ ನಿಂದು ಅಂತ ಪ್ರೂವ್ ಮಾಡ್ತೀರಾ ಅಂತ ನೀವ್ ಹೇಳಿದ್ರಿ ಮೇಡಮ್. ಈಗ ಈಗ ನಾನು ಕೋರ್ಟ್ ಇದೆ, ನನ್ಗೆ ಈಗ ಕೋರ್ಟಿನ ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಿಮ್ ಬಗ್ಗೆ ಗೌರವ ಇದೆ, ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಕಳೆದುಕೊಳ್ಳಲ್ಲ, ಅಭಿಮಾನ ಇದೆ. ಫೋನ್ ಹಿಂದ್ಗಡೆ ಒಳ್ಳೆ ಸರಿ ಅಂತಲ್ಲ ಅವರು ಅವ್ರ ಬಗ್ಗೆ ತಗೊಳ್ರಿ ಇವ್ರು ತಗೊಂಡ್ ಬನ್ರಿ, ಹೇಳ್ರಿ ಏನೇನ್ ಹೇಳ್ತಾರೆ ಬನ್ರಿ, ಎಷ್ಟು ಕೊಡ್ಬೇಕು ಬನ್ರಿ, ಕೇಳ್ರಿ ಏನೇನ್ ಬಂದ್ರೆ ನೀನು ಪೊಲೀಸ್ ನೋಡು, ಲಾಯರ್ ಕರ್ಕಬ, ನಿಮ್ಮ ಕೋರ್ಟಿಂದ ಆರ್ಡರ್ ಬರ್ಲಿ, ಪೊಲೀಸ್ ಕರ್ಕಬ, ಅವ್ರ ಹತ್ರ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ್ತೀನಿ, ನೀನ್ ಬನ್ನಿ. ನಾನು ಕೋರ್ಟ್ ಏನ್ ಕೊಡ್ಬೇಕು ದಾಖಲಾತಿ ಕೊಡ್ತೀನಿ, ನೀವೇ ಹೋಗಿದ್ದೀರಿ ಕೋರ್ಟಿಗೆ 19 ಕಿತ್ತದನ್ನ 19ನೇ ತಾರೀಕು ಕಿತ್ತದನ್ನ ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ ದಾಖಲೆ ಒದಗಿಸಿಲ್ಲ ಅಂತ ಹೇಳಿದ್ಯಲ್ವಾ, ಇದಾರಲ್ಲ ಮೀಡಿಯಾ, ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ, ನೋಟಿಸ್ ಏನಂತ ಕೊಟ್ಟಿದ್ಯಾ, ಯಾರ ಹೆಸರು ಕೊಟ್ಟಿದ್ಯಾ, ನಿಮ್ಮ ಹೆಸರೇ ಕೊಟ್ಟಿದ್ದೀನಿ, ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ನೋಟಿಸ್ ಮಾಡಿರೋದು, ಫೇಕ್ ಆಗಿ ಬೇಕು. ಇಲ್ಲಾಡಿ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವರು, ಫೇಕ್. ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗಿ, ನಾನಲ್ಲ ನೀನು ಯಾವಾಗ ಹೋಯ್ತು ನೀವು, ನೀನು ಹೋಗ್ತಲ್ಲ ಹೋಗಿ ಇತ್ತೀಚೆಗೆ ಹೋಯ್ತಿರಿ ನೀವು, ಇತ್ತೀಚೆಗೆ ನೀನು ಅರ್ಧಕ್ಕೆ ಡೆಮಾಲಿಷನ್ ಇನ್ಫಾರ್ಮೇಶನ್ ಕೇಸ್ ಕೊಟ್ಟಿದ್ಯಾ, ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ, ನೀನ್ ನೋಡಿದ್ಯಾ, ನೀವು ಬಂದಿಲ್ಲ, ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋದು ನಮ್ಮ ತಾಯಿ ಸಮಾನ ಲಕ್ಷ್ಮಮ್ಮನ ತಾಯಿ ಎಲ್ಲೋ ಇರ್ತಾರೆ ಹಂಗ ಮೇಡಮ್. ನಿಮ್ದು ಅಂತ ಶೋ ಮಾಡಿ ಮೇಡಮ್, ಮಾಡಿ ಈಗ ಕೋರ್ಟ್ ಇವತ್ತು ಇದೆಯಲ್ಲ ಕೋರ್ಟ್, ನಾನು ಹೋಗ್ತೀನಿ ಮೇಡಮ್, ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ, ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ, ನನ್ ಜಾಗ ನಾನು ಕ್ಲೀನ್ ಮಾಡ್ತೀನಿ ಮೇಡಮ್. ಕ್ಲೀನ್ ಮಾಡ್ಕೊಂಡೆ ಯಾಕೆ ನೀನು ತುಂಬಾ ಕ್ಲೀನ್ ಆಗಿಟ್ಟಿದ್ದಲ್ಲ, ಎಲ್ಲ ಹೋಗಿದ್ದಾರೆ ಅದು ನಿಂದೇನಾ, ನಾನು ಒಬ್ಬ ಮಾಸ್ಟರ್ ಮಗ, ನನಗೂ ಗೌರವ ಇದೆ, ಅಪ್ಪ ನನ್ನ ವಿದ್ಯೆ ಕಲಿಸಿದೆ, ಅಪ್ಪ 10 ಜನ ವಿದ್ಯೆ ಕಲಿಸಿದೆ, ನನಗೂ ಒಂದು ಸ್ಥಾನಮಾನ ಗೌರವ ಇದೆ, ನಮಗೂ ಬಡವರು ಆಗಿದ್ರು ನಾವು ಗೌರವ ಬದುಕಬೇಕು. ಯಶ್ ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ, ನೀನ್ ತೋರಿಸಿದ್ದೀನಿ ಇಲ್ಲಿ ಹೇಳೋ ವಿಡಿಯೋಗೆ ಹೇಳಿದ್ದೀನಿ ಮೇಡಮ್. ನಾನು ಯಾರೇ ನಿಮ್ಮನ್ನ ಕರ್ದಿದ್ದು, ಯಾರು ನೀವೇ ಬಂದ್ರೆ ಅವ್ನ್ ಕರ್ತಾರೆ, ಮತ್ತೆ ಅಲ್ಲಿ ಎಸ್ಪಿಗೆ ಒಂದು ಲೆಟರ್ ಕೊಡ, ಇವತ್ತು ನಡಿ ಎಸ್ಪಿ ಹೋಗೋಣ ಕೊಡಿ ಮೇಡಮ್ ಅವರೇ. ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ, ಏನ್ ಪೊಲೀಸ್ ನಿನ್ ಜೋಬಲ್ ಅವರ ನಾನು ಆ ರೀತಿ ನೀವೇ ಪೊಲೀಸ್ ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ, ರೌಡಿಸಮ್ ಮಾಡಕ್ ಬರ್ತೀರಿ, ಯಾರು ಬಂದಿಲ್ಲ ನೀವೆಲ್ಲ ಬ್ರೋಕರ್ಗಳು ರೌಡಿಸಮ್, ಯಾವತ್ತು
ಮಾಡ್ತೀನಿ ಅಂತ ಹೇಳಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸ್ ಇದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ ನಿನ್ ಮೇಲೆ ಇರೋದು. ಆಯ್ತು ಮೇಡಮ್. ನಿನ್ ಮೇಲೆ ನಮ್ಮ ಮೇಲೆ ಹಾಕಕ್ಕೆ ಕೇಸು. ಕೋರ್ಟ್ ಹಾಕಿದ್ರೆ ಅಲ್ಲಪ್ಪ, ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ನಮ್ಮ ಕೋರ್ಟಿಗೆ ಹಾಕಿದ್ದೀರಲ್ಲ. ಹೌದು, ಇವತ್ತು ಹೊಡ್ದಿದ ಅಂತ ಹಾಕಿದೀವಿ, ಹೊಡ್ದ ಅಂತ ಹಾಕಿದೀವಿ. ಮಾಡ್ತಿದ್ರಿ ಅಲ್ಲ ಹೊಡ್ದ ಅಂತ ಹಾಕಿದೀವಿ. ಇವತ್ತಿದೆ ಹೋಗು. ಆಯ್ತು ನಾನು ಕೋರ್ಟಿಗೆ ಹಾಕಿದ್ದೀನಿ ಮೇಡಮ್. ಬನ್ನಿ ನೀವು. ಅಲ್ಲ ಹೊಡ್ದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೂರ್ತು, ಅದೇನು ನಿಮ್ ಮನೇಲಿ ಇಟ್ಕೋಬೇಕು. ಮೇಡಮ್ ಅದೇ ನಿಮ್ಮಂತ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ದೀಪ ಓಟು ಸ್ವಂತ ಅಕ್ಕನ ಮಗನ, ಬೇರೆ ಯಾರು ನಿಮಗೆ ಒಂದು ಯಾಕೆ? ನಮ್ದೇ ಮೂಲತ ಜಾಗ ಆದ್ರೆ ಮೇಡಮ್ ಮೂಲತ ನಮ್ದಾದ್ರೆ ನಾನ್ ಬಿಟ್ಬಿಡ್ತೀನ, ಮೂಲತ ನಿಮ್ದಾದ್ರೆ ನೀವು ಬಿಡ್ತೀರಾ? ಮೂಲತ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತ ಲಕ್ ನಂಬರ್ದು ಅಂತ ಕೋರ್ಟಿಗೆ ಹೋಗಿರೋದು ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ಮಾತಾಡೋದನ್ನ ಇನ್ನೊಂದ್ಸರಿ ಕೈ ತಪ್ಪರೆ ನೀವ್ ಯಾರಾದ್ರೂ ಬಂದ್ರೆ ಚೆನ್ನಾಗಿರಲ್ಲ. ನಿಮಗಿಲ್ಲ ಅಧಿಕಾರ ಇಲ್ಲ, ನಿಮಗ್ ಅಧಿಕಾರ ಇಲ್ಲ. ಬರೀ ಆಗಿರೋದಾರೆ ನಮ್ಮವು, ನಮ್ಮ ಸ್ವಂತ ರಿಲೇಷನ್ ಅವೇ, ಹತ್ತಾರು ಮನೆ ಓದ್ತಾ ಇರ್ತೀನಿ ಅವ್ರ ಮನೆಗ್ ಹೋಗ್ರಿ, ನಮ್ಮ ಆಯ್ತಾ? ಮನೆಗ್ ಇಲ್ಲಿ ಬರ್ತೀರಾ? ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಹೋಗ್ರಿ, ಅವ್ರ ಮನೆಗ್ ನನಗೆ ಹೋಗ್ರಿ, ನಮ್ಮ ಮನೆಗ್ ಯಾಕ್ ಬರ್ತೀರಾ? ಅಂತ ದೊಡ್ಡಮ್ಮ ಮನೆ ಇಲ್ಲೇ ಇದೇ ತರ ಮನೆಗಳೇ ನಮ್ಮವು. ಎಲ್ಲಿ ಜಗಳ ಆಯ್ತಿತ್ರಿ? ಎಲ್ರಿ ಜಗಳ ಆಯ್ತಿತ್ತು? ಯಾರ್ರಿ ಯಾರು? ನಾವು ಜಗಳ ಆಡ್ತಾರೆ, ನೀವು ಅದಕ್ ಮುಂಚೆನೆ ಬಂದಿದ್ರಿ, ಯಾರು ಕರ್ದಿದ್ದು? ನೀವಾಗೆ ಬಂದ್ರ ನಾವ್ ಬಂದಿದ್ದೀವಿ ಮೇಡಮ್, ನೀವು ಮಾತಾಡೋದು ಆಯ್ತಾ? ನನ್ನ ಫೋನಿಂದ ಬೇಕಾದ್ರೆ ಚೆಕ್ ಮಾಡಿ. ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಲ, ಅದು ಫಸ್ಟ್ ಅಪರಾಧ. ಆಯ್ತು ಪ್ರೂವ್ ಮಾಡಿ ಡೆಮಾಲಿಷನ್ ಮೇಡಮ್. ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡ್ಸ್ಕೊಂಡು ಅಲ್ಲ, ಬನ್ನಿ, ಆಮೇಲೆ ಅಪರಾಧ ಡೆಮಾಲಿಷನ್ ಮಾಡಿ. ತೋರ್ಸಪ್ಪ. ಅದ್ ಬೇಡ, ಮೇಡಮ್, ನಿಮ್ದೇ ಆಗಿ ಜಾಗ. ಮೇಡಮ್ ಮೇಡಮ್ ನಾನ್ ಡೆಮಾಲಿಷನ್ ಈಗ ಮಾಡಕ್ಕೆ ಯಾರ್ ರೈಟ್ಸ್ ಕೊಟ್ಟಿದ್ದು ಕೊಡು. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ, ಯಾರು? ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ಪ್ರೂವ್ ಆಗ್ಲೇ ಮಾಡಿ. ನೀನ್ ಅಪರಾಧಿ, ಆಯ್ತು. ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ಆಯ್ತು ಮೇಡಮ್. ನೀನ್ ಜೈಲಲ್ಲಿ ಇರ್ಬೇಕು, ಕಳ್ಳ ನೀನು. ಕದ್ದು ಹೊಡೆದಿದ್ಯಾ? ನಾನು ಇಲ್ಲಿಂದ ಟೈಮ್ ಬಂದು ಹೊಡೆದಿದ್ದೆ. ಯಾಕೆ ನಿಮ್ಮನೆ ಇದ್ರಲ್ಲಿ ಸಿಸಿ ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಮಾಡಿ ಅಂತ ಅಲ್ಲಪ್ಪ, ಇಲ್ಲಿ ಗೊತ್ತಾಗುತ್ತಲ್ಲ? ಹೊಡೆದಿದ್ಯಲ್ಲ, ಗಾಡಿ ತನಿಖೆಲ್ಲ ಆಗಿ ಬನ್ನಿ. ಕದ್ದಿದ್ಯಾ? ಆಯ್ತು ತನಿಖೆಲ್ಲ ಆಗ ಇಲ್ಲಿ ಬನ್ನಿ, ಅವ್ರ ಮನೆ ನಾನು ಬೀಗ ಕದ್ದಿದ್ದೀನಿ ಅಂತ. ಹೊತ್ಕೊ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಿ, ಅಲ್ಲಿ ತಿರ್ಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆದೆಲ್ಲ. ನಮ್ಮ ಸೆಟ್ಟಿಗೆ ಅತಿಕ್ರಮಣ ಪ್ರವೇಶ ಮಾಡಿ. ಯಾರು? ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ ನೀನ್ ಶೆಡ್ ಹಾಕಿದ್ಯಾ? 17ನೇ ತಾರೀಕು ಅಲ್ಲಪ್ಪ, ಜಿಪೇ ಮಾಡಿ ನೀನ್ ಮೇಡಮ್. ಹಾಕಿದ್ದ? ಯಾಕೆ ನೀನ್ ಹಾಕಿದ್ದ? 17ನೇ ತಾರೀಕಲ್ಲಿ ಮೊನ್ನೆ ಹಾ, ನೀನ್ 17ನೇ ಹಾಕಿದ್ದ? ತಾರೀಕಲ್ಲಿ ಜಿಪೇ ಮಾಡವನೆ. ನೀನ್ ಹಾಕಿದ್ದ? ಈಗ ಹೋಟೆಲ್ಗೆ ಜಿಪೇ ಮಾಡಿ ಕೊಡ್ತೀನಿ ಯಾರ್ ತರ ಮಾಡ್ಕೊತಾರೆ? ಮೇಡಮ್. ಇದೇನಾ?